ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮೂಡುಬಿದ್ರೆ ಸಿಟಿಗೆ ಸ್ವಾಗತ ಸುಸ್ವಾಗತ. ಕರೆಕ್ಟಾಗಿ ಮೂಡುಬಿದ್ರೆ ಜಂಕ್ಷನ್ಗೆ ರೀಚ್ ಆಗಿ ಆಯಿತು. ಇಲ್ಲಿ ಇನ್ನು ನಮ್ಮ ಕೆಲಸ ಇರೋದು. ಇಲ್ಲಿ ಒಂದು 3 ಅಂಗಡಿ, ಒಂದು ಅಂಗಡಿ 2 ಹೋಟೆಲ್ ಉಂಟು. ಒಂದು ಅಂಗಡಿ ಪಡಿವಾಲ್ ಹೋಟೆಲ್ ಇರೋದು, ಇನ್ನೊಂದು ಇಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಬೇಕು. ಮತ್ತು ಒಂದು ಹೋಟೆಲಿಗೋಸ್ಕರ ಗಾಂಧಿನಗರ ಹೋಗಬೇಕು, ಕೈಕಂಬ ರೋಡಿಗೆ. ಅದನ್ನು ಕೂಡ ತೋರಿಸ್ತೇನೆ. ಎಲ್ಲ ತೋರಿಸಿ ಮೂಡುಬಿದ್ರೆ ಒಮ್ಮೆ ತೋರಿಸಿದ್ದೇನೆ ನಿಮಗೆ. ಈಗ ಅಂಗಡಿಗೆ ಹಾಕುವ ಸಮಯ. ಎಲ್ಲಿ ವಸಂತನ ಮೊನ್ನೆ ಹಾಕಿದ್ದು? ಇಲ್ಲಿ ಅಲ್ಲ, ಓ ಇಲ್ಲಿ. ಹಾಂ, ಇಲ್ಲೊಂದು ಅಂಗಡಿ ಉಂಟು. ಅಲ್ಲಿ ಇದೆ ಅಂಗಡಿಗೆ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗುದೇ. ಎಲ್ಲಿಗೆ ಹಾಗೆ ಹಾಕುವ? ಹಾಂ, ಅಂಗಡಿ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು, ಅದಕ್ಕೆ ಮತ್ತೆ ಹಾಕುವ. ಫಸ್ಟಿಗೆ ಇಲ್ಲಿ ಪಡಿವಾಲ್ ಹೋಟೆಲಿಗೆ ಹಾಕಿ ಮತ್ತೆ ಗಾಂಧಿನಗರಕ್ಕೆ ಹೋಗಿ ಬರುವಾಗ ಅಲ್ಲಿಗೆ ಹಾಕಿ ಹೋಗುದು. ನೋಡಿ, ಪಡಿವಾಲ್ ರೆಸ್ಟೋರೆಂಟ್. ಇಲ್ಲಿ ಒಳಗಡೆ ಹೋಗಬೇಕು, ಇದರ ಒಳಗಡೆ ಹೋಗಬೇಕು. ಯಾಕಂತೇಳಿದರೆ ಖಾಲಿ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ, ಅದಕ್ಕೋಸ್ಕರ ಬನ್ನಿ ಇದರ ಒಳಗಡೆ ಹೋಗುವ. ಜಾಮ್ ಬಿಡುವುದಿಲ್ಲ ಅಲ್ಲ ಮಾರ್ರ, ಎಂತ ಮಾಡೋದು, ಅದಕ್ಕೆ ಕಷ್ಟ ಆಗುತ್ತದೆ. ಬನ್ನಿ, ಇವರದ್ದು ಹೋಟೆಲ್ ಇದ್ದು ಗೋಡೌನ್ ಹಿಂದ್ಗಡೆ ಉಂಟು, ಅದಕ್ಕೋಸ್ಕರ ಹಿಂದ್ಗಡೆ ಹೋಗಿ ಖಾಲಿ ಮಾಡೋದು. ಮತ್ತು ಇದೇ ರೋಡಲ್ಲಿ ರಿವರ್ಸ್ ಬರಬೇಕು. ಮೂಡುಬಿದ್ರೆಯಿಂದ ಕೈಕಂಬಕ್ಕೆ ಹೋಗುವ ರೋಡಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿಂದ ಗಾಂಧಿನಗರ ತನಕ ಹೋಗಬೇಕು ನಾವು. ಇವರದ್ದು ಪಡಿವಾಲ್ ಹೋಟೆಲ್ನವರದ್ದು ಇನ್ನೊಂದು ಬ್ರ್ಯಾಂಚ್ ಇಲ್ಲೇ ಇರೋದು ನೋಡಿ, ಹೋಟೆಲ್ ಪಡಿವಾಲ್. ಫಸ್ಟಿಗೆ ನಾನು ಬಂದಾಗ ತಪ್ಪಿ ಇಲ್ಲಿಗೆ ಬಂದದ್ದು, ಅದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದದ್ದು ನಾನು. ಎಂತಾಯ್ತು ಅಂತ ಹೇಳಿದರೆ ಇಲ್ಲಿಗೆ ಕರ್ಕೊಂಡು ಬಂತು. ಇಲ್ಲಿ ಕರ್ಕೊಂಡು ಬರುವಾಗ ಅದಲ್ಲ, ಮತ್ತೆ ಅಲ್ಲಿಗೆ ಹೋದದ್ದು. ಆಗ ಹಾಕಿದ್ವಲ್ಲ ಅಲ್ಲಿಗೆ. ಈಗ ಇಲ್ಲಿಂದ ಗಾಂಧಿನಗರಕ್ಕೆ ಒಂದು 2-2.5 ಕಿಲೋಮೀಟರ್ ಉಂಟು. ಆರಾಮ್ಸೆ ಹೋಗುವ. ಮೊನ್ನೆ ಈ ಹೋಟೆಲ್ ಗೊತ್ತಿರಲಿಲ್ಲ, ಇದು ಹೊಸ ಹೋಟೆಲ್. ಹಾಗಾಗಿ ಮೊನ್ನೆ ತಿರುಗಾಡಿದ್ದೇವೆ. ಇವತ್ತು ಅಡ್ರೆಸ್ ಗೊತ್ತುಂಟು, ಅದಕ್ಕೆ ಧೈರ್ಯದಲ್ಲಿ ಹೋಗ್ತಾ ಇದ್ದೇನೆ. ನಾವು ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ರೈಟಿಗೆ ಹೋದರೆ ಕಾರ್ಕಳ ಎಲ್ಲ ಸೇರ್ತದೆ ಈ ರೋಡು. ಈ ಕಾರ್ಕಳ ರೋಡ್ ಅಂತ ಹೇಳುವಾಗ ನೆನಪಾಯಿತು, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾರ್ಕಳದಲ್ಲಿದ್ದಾರೆ, ನಿತೀಶ್ ಆದಿ ಕಾರ್ಕಳ ಅಂತ ಅವ್ರ ಹೆಸರು. ಅವ್ರಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಕೇಸಂತಣ್ಣ. ಹಾಂ, ನಮಗೆ ಆ ಕಡೆ ಬರಲಿಕ್ಕಿಲ್ಲ. ಬರೋದಿದ್ದರೆ, ಒಂದು ವೇಳೆ ಬರಲಿಕ್ಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ತೇನೆ, ಆವಾಗ ಮೀಟಪ್ ಆಗುವ. ಈಗ ಇಲ್ಲಿಂದ ನಾವು ಗಾಂಧಿನಗರಕ್ಕೆ ಹೋಗಬೇಕು. ಆಳ್ವಾಸ್ ರೋಡಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ 1.5 ಕಿಲೋಮೀಟರ್ ಉಂಟು ಹೋಟೆಲಿಗೆ. ಫೈನಲಿ 5:30 ಗಂಟೆಗೆ ಇಲ್ಲಿ ರೀಚ್ ಆಗಿ ಆಯಿತು. 5 ಕಾಲಕ್ಕೆ ರೀಚ್ ಆಗಿದ್ದೇವೆ. ಐಟಮ್ ಎಲ್ಲ ಹಾಕಿ ಆಗಿತ್ತು. ವಿಷಯ ಏನಂತೇಳಿದರೆ ಪೇಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಲ್ ಟು ಬಿಲ್ ಕೊಡ್ತೇವೆ ಹಾಗೆ ಹೀಗೆ ಅಂತೇಳಿ. ಅದು ಹೊಸ ಅಂಗಡಿ ಆಗುವಾಗ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ ಓನರ್ ಕೂಡ. ಅದಕ್ಕೋಸ್ಕರ ನೋಡಿ ಅಲ್ಲಿ ಮಾತುಕತೆ ಆಗ್ತಾ ಉಂಟು. ವಸಂತನ ಓನರ್ಗೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಂತ ಗೊತ್ತಾಗೋದಿಲ್ಲ. ಎಂತ ಗೊತ್ತಾಗೋದಿಲ್ಲ, ಇದೇ ಲೇಟ್ ಆಗೋದು. ಅಂಗಡಿ ಬಾಗಿಲಲ್ಲಿ ಹೋಗಿ ಕಾಲು 20 ಅರ್ಧ ಗಂಟೆ ಎಲ್ಲ ನಿಂತರೆ ಯಾರಾದರೂ ಒಂದು ಡಿಸಿಷನ್ ತಗೊಳ್ಬೇಕು. ಒಂದು ಓನರ್ ಹೇಳಬೇಕು, ಇಲ್ಲದ್ರೆ ಯಾರಾದರೂ ಒಬ್ಬರು ಹೇಳಬೇಕು. ಎಂಥದ್ದೊಂದು ಡಿಸಿಷನ್ ತಗೊಂಡ್ರೆ ನಮಗೆ ಸಹ ಸುಲಭ ಆಗ್ತದೆ. ಇಲ್ಲಿ ಅಂಗಡಿ ಬಾಗಿಲಲ್ಲಿ ಒಂದು ಅರ್ಧ ಗಂಟೆ ಕಾದ್ಕೊಂಡು ಕೂತ್ರೆ ಆಗೋದಿಲ್ಲ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಗೊತ್ತುಂಟ? ಆಯ್ತಾಗೆ ಎಂತ ರಾಗಣ್ಣ, ವಸಂತಣ್ಣ ರಿಟರ್ನಾ ಬೇಡ ಅಂತ ಹೇಳಿದ್ರಾ? ಐಟಮ್ ರಿಟರ್ನ್ ಹಾಕ್ಬೇಕಂತ. ಈ ಹೋಟೆಲ್ಗೋಸ್ಕರ ನಾನು 3 ಕಿಲೋಮೀಟರ್ ಇಲ್ಲಿಂದ ಬೆದ್ರ ಜಂಕ್ಷನಿಂದ 3-4 ಕಿಲೋಮೀಟ್ರ್ ತನಕ ಬಂದೆ. ಈಗ ಇಲ್ಲಿಂದ ಮತ್ತೆ ಬೆದ್ರಾಗೆ ಹೋಗಬೇಕಾದ್ರೆ 4 ಕಿಲೋಮೀಟ್ರು, 8 ಕಿಲೋಮೀಟ್ರು ಆ ಕಡೆ ಈ ಕಡೆ ಇತ್ತು. ಯಾರು ಕೊಡ್ತಾರೆ ದುಡ್ಡು? 8 ಕಿಲೋಮೀಟರ್ ಅಂತೇಳಿ 100 ರೂಪಾಯಿ ಇಲ್ಲೇ ವೇಸ್ಟ್ ಆಯಿತು. ಇದು ಈ ಗಾಡಿ 11 ತನಕ ಮೈಲೇಜ್ ಕೊಡ್ತದೆ. ಮತ್ತು ಈ ಇಂಥ ಹಲ್ಕ ರೋಡ್ಗಳಲ್ಲಿ ಎಲ್ಲ 8 ಬರ್ತದೆ. ನೋಡಿ, ಐಟಮ್ ರಿಟರ್ನ್ ಆಗ್ತಾ ಇದ್ದಾರೆ. ಅವರು ರಿಟರ್ನ್ ಹಾಕಲಿ. ರಿಟರ್ನ್ ತಗೊಂಡು ಇಲ್ಲಿಂದ ಸೀದಾ ಒಂದೇ ಸ್ಟ್ರೆಚ್ಚು ಬೆದ್ರದಲ್ಲಿ ಇನ್ನೊಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಬೇಕು. ಅಲ್ಲಿಂದ ಹಾಕಿ ಸೀದಾ ಗುರುವಾಯನಕೆರೆಗೆ ಹೋಗೋದು. ಇನ್ನು ನಿಮಗೆ ನಾನು ವೀಡಿಯೋ ಮಾಡೋದು ಗುರುವಾಯನಕೆರೆಯೇ. ಮತ್ತು ಇನ್ನು ಬರೋದನ್ನೆಲ್ಲ ತೋರಿಸಿದ್ದೇನೆ ಆಲ್ರೆಡಿ. ಇನ್ನು ಸೀದಾ ಇಲ್ಲಿಂದ ಗುರುವಾಯನಕೆರೆಗೆ ಹೋಗೋ ಬನ್ನಿ. ಇದುವರೆಗೆ ಮೂಡುಬಿದ್ರೆ ಬಿಟ್ಟವರು ಕರೆಕ್ಟ್ 6 ಗಂಟೆಗೆ ಗುರುವಾಯನಕೆರೆ ರೀಚ್ ಆದ್ವಿ. ಈಗ ಇಲ್ಲಿ ಒಂದು ಹೊಸತ್ತು ಅಂಗಡಿ ಉಂಟಂತೆ ಮಾರ, ಎಲ್ಲಿ ಉಂಟಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಲ್ಲಿಸಲಿಕ್ಕೆ ಸಹ ಜಾಗ ಇಲ್ಲ. ಒಂದನೇದು ಯಾವ ಥರ ಇಳಿಸೋದು? ಪೈ ಜಿ ಕೆ ಅಂತ, ಇದು ಜಿ ಕೆ.
ಆದರೆ ಎದುರುಗಡೆ ಪೈ ಅಂತ ಒಂದು ಅಂಗಡಿ ಉಂಟು ಅಂತ ಹೇಳಿದರು. ಅಲ್ಲಿಗೆ ಐಟಮ್ ಇಳಿಸ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿ ಗಾಡಿ ಇಡೋದು? ಇಲ್ಲಿ ಜಾಗ ಇಲ್ಲಲ್ಲ ಸ್ವಾಮಿ. ನೋಡಿ ಇಲ್ಲಿ ಇಡಬೇಕಂತ, ಎಲ್ಲಿ ಉಂಟು ಜಾಗ ನಿಲ್ಲಿಸ್ಲಿಕ್ಕೆ? ಇಲ್ಲಿ ಸೈಡ್ ಹಾಕಿ ಮತ್ತೆ ನೋಡುವ ಎಂತ ಅಂತ. ಇಲ್ಲಿಗೆ ಸೈಡ್ ಹಾಕುವ ಫಸ್ಟಿಗೆ ಬಂದು. ಯಾವ ಥರ ಇವರು ಸಹ ನರಕ ಬರ್ತಿದ್ದಾರೆ ಅಂತ ಹೇಳಿದರೆ ನನ್ನ ಅವಸ್ಥೆ ಸಹ ನೋಡಿ. ಎಲ್ಲಿ ಇಟ್ಟಿದ್ದೇನೆ ಗಾಡಿ? ರೋಡಲ್ಲಿ ಉಂಟು. ಗಾಡಿ ಎಲ್ಲ ಬ್ಲಾಕ್ ಆಗ್ತುಂಟು. ಇಲ್ಲಿ ಸಹ ಬ್ಲಾಕ್. ಅಲ್ಲಿ ಪೊಲೀಸ್ನವರು ಇದ್ದಾರೆ. ಈಗ ಬಂದು ಕೇಳಿದರೆ ಎಂತ ಹೇಳೋದು ಇವರಿಗೆ ಗೊತ್ತಾಗೋದಿಲ್ಲ ನೋಡಿ. ಇಲ್ಲಿ ಫುಲ್ಲು ಬ್ಲಾಕ್ ಆಗಿದೆ ಹಿಂದುಗಡೆ. ನಮ್ಮಿಂದ ಇಲ್ಲಿ ಅರ್ಧ ಬ್ಲಾಕ್ ಆಗೋದು. ನಾವೆಲ್ಲರಿಗೆ ಬೈತೇವೆ, ನಾವೇ ಬ್ಲಾಕ್ ಮಾಡಿ ಹಾಕ್ತೇವೆ. ನಮಗೆ ಅಂಥದ್ದು ಇದೆ ಅವಸ್ಥೆ ಇದೆ. ಅಲ್ಲಿ ನೋಡಿ ಯಾವ ಥರ ಬ್ಲಾಕ್ ಆಗಿದೆ ಅಂತ. ನಮಗೆ ಅರ್ಜೆಂಟ್ ಉಂಟು. ಇಲ್ಲಿ ಐಟಮ್ ಕೊಡಲೇಬೇಕು. ಎಂತ ಮಾಡೋದು ಮತ್ತೆ ಸುಖ ಸುಮ್ಮನೆ ಬ್ಲಾಕ್ ಮಾಡಲಿಲ್ಲ. ಕೆಲವರು ಸುಖ ಸುಮ್ಮನೆ ಬ್ಲಾಕ್ ಮಾಡ್ತಾರೆ. ನಮಗೆ ಅದೊಂದು ಒಂದು ಬುದ್ಧಿ ಇಲ್ಲ. ಈಗ ಇಲ್ಲಿ ಐಟಮ್ ಹಾಕಿ ಇಲ್ಲಿಂದ ಸೀದಾ ಹೊರಡುವ ಫಸ್ಟಿಗೆ. ಯಾವ ಥರ ಅಂತ ಹೇಳಿದೆ, ನಮಗೆ ಹೋಗ್ಲಿಕ್ಕಿರೋದು ಲೆಫ್ಟ್ ಸೈಡಿಗೆ. ಆದರೆ ನಮ್ಮ ಕಂಪನಿ ಇರೋದು ಲೆಫ್ಟ್ ಸೈಡಲ್ಲಿ ಹೋಗಬೇಕು ಉಜಿರೆಗೆ. ಆದರೆ ನಾವು ರೈಟ್ ಸೈಡಿಗೆ ಹೋಗಬೇಕಷ್ಟೇ. ಯಾಕಂತೇಳಿದ್ರೆ ಒಂದು ಓಲ್ಡ್ ಬ್ಯಾಲೆನ್ಸ್ಗಳು ತಗೊಂಡು ಬರಲಿಕ್ಕೆ ಉಂಟು. ಅದಕ್ಕೋಸ್ಕರ ನೋಡು ಎಂತ ಅಂತ. ಸಂಜೆ ಆದರೆ ಸಾಕು ನೋಡಿ ಗುರುವಾಯನಗೆರೆ ಯಾವ ಥರ ಬ್ಲಾಕ್ ಆಗಿದೆ ಅಂತ. ಅಲ್ಲಿ ಸಿಗ್ನಲ್ ಹಾಕೋದಿಲ್ಲ. ಅದೇ ಸಿಗ್ನಲ್ ಇಲ್ಲ. ಅದೇ ಒಂದು ತೊಂದರೆ. ಪಾಪ ಟ್ರಾಫಿಕ್ ಪೊಲೀಸ್ನವರು ಎಷ್ಟಂತ ಮಾಡ್ಬೋದು ಅದನ್ನು. ಅಲ್ಲಿ ಆ ಟ್ರಾಫಿಕ್ ಪೊಲೀಸ್ ಒದ್ದಾಡುವಾಗ ನನಗೇನೆ ಬೇಸರ ಆಯಿತು ಮಾರ್ರೆ. ಇಲ್ಲಿಂದ ಸೀದಾ ಒಂದು ಕಿಲೋಮೀಟ್ರ್ ಹೋಗಬೇಕು. ಸುಮ್ಮನೆ 1,000 ಅಮೌಂಟಿಗೋಸ್ಕರ 1 ಕಿಲೋಮೀಟ್ರ್ ಹೋಗಬೇಕು. ಎಂಥದ್ದು. ಬನ್ನಿ ಹೋಗುವ. ಹೋಗಿ ಅಲ್ಲಿಂದ ಅಮೌಂಟ್ ತಗೊಂಡು ಬಂದು ಸೀದಾ ಕಂಪನಿಗೆ ಸೀದಾ ಓಡುದೆ. ಇನ್ನು ಎಲ್ಲಿ ಓಡುದಿಲ್ಲಿಗೆ ಎಲ್ಲಿಗೆ ಓಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಟ್ರಾಫಿಕ್ ಆ ಥರ ಉಂಟು. ನಾವು ಸಹ ಇಲ್ಲಿ ಅರ್ಥದಲ್ಲಿ ಬಾಕಿ ಆಗಬೇಕಷ್ಟೇ. ಈಗ ಇಲ್ಲಿ ಬೆಳ್ತಂಗಡಿ ರೀಚ್ ಆಗ್ತಾ ಬಂದು ರಾಗಣ್ಣ ಹೊರಡ್ತಾರೆ ಅಂತೆ. ಹೊರಡುದ ರಾಗಣ್ಣ ಮನೆಗೆ? ಸಂಬಳ ಇಲ್ಲ ಸಿಕ್ಕಿತಾ? ಹಾಂ, ಭಯಂಕರ ದೊಡ್ಡ ದಣಿ ಅಲ್ಲ ಇವರು. ಹಾಂ, ಅವ್ರು ಹೊರಡ್ತಾರೆ. ಮತ್ತೆ ಹಾಂ, ಇಲ್ಲಿಂದ ಹೊರಡುವ. ಎಲ್ಲಿ ಇಳಿಯೋದು ರಾಗಣ್ಣ? ಇವೆಂತ ಮಾಡೋದು ಮಾರೆ? ಎಂಚಿನನ್ನ ಓ ಎಂತ ಅಂತ ಇಲ್ಲ. ಒಟ್ರಾಸಿ ನಿಲ್ಲಿಸೋದು ಹೋಗುದು. ನೀವೆಲ್ಲಿ ಇಳಿಯೋದು ಮಾರೆ? ಹಾಂ, ನೀವು ಈಗ ಮಾಡಿ ನನಗೆ ಅರ್ಥ ಆಗ್ತದ? ಇಲ್ಲಿ ಡೀಸೆಲ್ ಹಾಕಿಸ್ಲಿಕ್ಕೆ ಉಂಟಾ? ಹಾಕಿಸುವಲ್ಲ. ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡುವ. ಸೈಡ್ ಆಗ್ತೇನೆ. ರಾಗಣ್ಣ ಇಳಿತಾರೆ, ರಾಗಣ್ಣ ಹೋಗ್ತಾರೆ. ಹೋಗಿ ರಾಗಣ್ಣ ಹೋಗಿ. ಇಳೀರಿ ಬೇಗ ಇಳಿಬೇಕು. ಬೇಗ ಇಳೀರಿ. ಇಲ್ಲಿ ಬ್ಲಾಕ್ ಆಗ್ತದೆ. ಹಾಂ, ಬರೋದಾ? ಬಾಯ್. ಇಲ್ಲಿಂದ ನಾವು ಹೊರಡುವ ಬನ್ನಿ. ಇಲ್ಲಿ ನಮ್ಮ ಗಾಡಿಗೆ ಡೀಸೆಲ್ ಎಲ್ಲ ಹಾಕಿಸಿ ಆಯಿತು. 2,216 ರೂಪಾಯಿ ಹೋಯಿತು. 24.5 ಲೀಟ್ರ್ ಕೊಡ್ತಿದೆ. ಇನ್ನು ಇಲ್ಲಿಂದ ಕಂಪನಿಗೆ ಹೋಗೋದು ಒಂದು 2 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ. ಇದು ಮುಗಿಯದ ನೆನಪು ವಿರಹಗಳೇ.